ಚಿಂಟು ಹಾಯ್. ನಮ್ಮ ಚಿಂಟು ಫುಲ್ ಡಯಟ್ ಕಾನ್ಷಿಯಸ್ಸು, ವೆಯ್ಟ್ ಲಾಸ್ ಮಾಡಬೇಕಂತ. ಹಾಯ್ ಹೆಲೋ ನಮಸ್ಕಾರ ರೀ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ನೋಡ್ರಿ ಇವತ್ತು ಬುಧವಾರ ಬೆಳಗ್ಗೆ ವ್ಲಾಗ್ ಶುರು ಮಾಡತ್ತೀನಿ. ಚಿಂಟು ಸ್ಕೂಲಿಗೆ ಹೊಂಟಿದ್ದ, ಹಂಗೆ ಇವತ್ತು ಸಾಯಂಕಾಲ ಊರಿಗೆ ಹೋಗೋದೈತಿ. ನಾನು ಆಲ್ರೆಡಿ ಲಾಸ್ಟ್ ವ್ಲಾಗ್ ಒಳಗೆ ಹೇಳಿದ್ನಿ ಊರಿಗೆ ಹೋಗೋ ಪ್ರಿಪ್ರೇಷನ್ ನಡೆದೈತೆ ಅಂಥೇಳಿ. ಇವತ್ತು ಅವನು ಚಿಂಟು ಕೂಡ ಬರತ್ತಾನು. ಹಾಗಾಗಿ ನಾನು ಹೇಳತ್ತಿದ್ದೆ ಅವ್ನಿಗೆ, ನಿಮ್ಮ ಮ್ಯಾಮ್ಗೆ ಹೋಗಿ ಹೇಳ್ಬಿಡು 2 ದಿವಸ ರಜೆ ಹಾಕತ್ತೇವೆ ಅಂಥೇಳಿ. ಮತ್ತು ಏನೇನೋ ಮಾತಾಡತ್ತಿದ್ದ, ಇದು ಹಾಕಬೇಡ ಅದು ಹಾಕಬೇಡ ಕಟ್ ಮಾಡು ಅಂತ ಹೇಳ್ಕೊತ ನಾಷ್ಟ ಮಾಡತ್ತಿದ್ದು ನೋಡ್ರಿ. ಈಗ ಚಿಂಟು ಸ್ಕೂಲಿಗೆ ಹೋದ್ಮೇಲೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋನು ಅಂತ ಅಂದ್ಕೊಂಡೇನಿ. ಯಾಕಂದ್ರೆ ಭಾಳ ದಿವಸ ಆಗಿತ್ತು ಬರೀ ಕೆಲಸ ಇದೇ ರೂಟೀನ್ ಒಳಗೆ ಏನೂ ಮಾಡ್ಕೊಳಕ್ಕಾಗಿರಲಿಲ್ಲ. ಹಾಗಾಗಿ ಸ್ಕಿನ್ ಕೇರ್ ಮಾಡ್ಕೊಳತ್ತಿದ್ನಿ. ಏನಿಲ್ಲ, ಜಸ್ಟ್ ಸ್ಕ್ರಬ್ ಮಾಡ್ಕೊಳತ್ತಿದ್ನಿ. ನನಗೆ ಬ್ಲ್ಯಾಕೆಟ್ಸ್ ಜಾಸ್ತಿ ಆಗ್ತಿರ್ತಾವೆ, ಹಾಗಾಗಿ ಅಷ್ಟಾದರೂ ಮಾಡ್ಕೊಳ್ಳೋನು, ಆಮೇಲೆ ಉಳ್ದಿದ್ದು ಕೆಲಸ ಮಾಡಿದ್ರೆ ಆಯಿತು ಅಂದ್ಕೊಂಡು ಸ್ಕ್ರಬ್ ಮಾಡತ್ತಿದ್ನಿ. ನನಗೆ ಮೂಗ್ ಮೇಲೆ ಮಾತ್ರ ಬ್ಲ್ಯಾಕೆಟ್ಸ್ ಭಾಳ ಅಂದ್ರೆ ಭಾಳ ಅದಾವು. ಹತ್ತಿರದಿಂದ ನೋಡಿದ್ರಂತೂ ಸಿಕ್ಕಾಪಟ್ಟೆ ಅನ್ನಿಸ್ತಾವು, ಕಪ್ ಚುಕ್ಕೆ ಥರ. ಸೊ ನಾಳೆ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಸ್ಕಿನ್ ಕೇರ್ ಮಾಡ್ಕೊಳಕತ್ತಿದ್ನಿ. ಮತ್ತು ಫೇಶಿಯಲು ಏನಾದರೂ ಮಾಡಿಸ್ಕೊಳ್ಳೋನು ಅಂದ್ರೆ ಅಷ್ಟೊಂದು ಟೈಮೂ ಇಲ್ಲ. ಜಸ್ಟ್ 2 ದಿವಸದೊಳಗೆ ಆಗಿರೋದಿದು. ಸಂಡೇ ಹೇಳಿದರು ಈ ಥರ ಫಂಕ್ಷನ್ ಐತಿ ಬಾ ಅಂತ. ಸೋಮವಾರಿಂದ ಮಂಗಳವಾರ ಬುಧವಾರ 3 ದಿವಸದೊಳಗೆ ನಂಗೆ ಫ್ರೀ ಮಾಡಿಕೊಂಡು ಏನು ಫೇಶಿಯಲ್ ಎಲ್ಲ ಮಾಡಿಸ್ಕೊಳಕ್ಕಾಗಲಿಲ್ಲ. ಜಸ್ಟ್ ಇಷ್ಟಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ಕ್ರಬ್ ಮಾಡ್ಕೊಳತ್ತಿದ್ನಿ. ಆಮೇಲೆ ಇಷ್ಟು ಮಾಡ್ಕೊಂಡ್ರೆ ಸಾಕು, ಒಂಥರ ಗ್ಲೋ ಬಂದುಬಿಡ್ತದೆ ನನಗೆ. ಹಾಗಾಗಿ ಯಾವಾಗಲಾದರೂ ಟೈಮ್ ಸಿಕ್ಕಾಗ ಸ್ಕ್ರಬ್ಬು ಪ್ಯಾಕು ಅಂತ ಮಾಡ್ಕೊತಿರ್ತೇನೆ. ಅದಾದಮೇಲೆ ನಾನು ವ್ಯಾಕ್ಸಿಂಗ್ನೂ ಅಷ್ಟೇ ಜಾಸ್ತಿ ಹೊರಗಡೆ ಪಾರ್ಲರ್ ಒಳಗೆಲ್ಲ ಮಾಡಿಸೋದಿಲ್ಲ. ವೀಟ್ ಸ್ಟ್ರಿಪ್ಸ್ ಸಿಗ್ತಾವಲ್ಲ ಅದರಿಂದ ಮಾಡ್ಕೊಂಡ್ಬಿಡ್ತೇನೆ. ಮತ್ತು ಹ್ಯಾಂಡ್ಸ್ ಮೇಲೆ ಅಷ್ಟೊಂದೇನು ಹೇರ್ ಗ್ರೋತ್ ಇಲ್ಲ, ಆದ್ರೆ ಒಂಥರ ಟ್ಯಾನ್ ಎಲ್ಲ ಹೋಗ್ಬಿಡ್ತದೆ ನಂದು ಕೈ ಮೇಲಿಂದೆಲ್ಲ. ಜಾಸ್ತಿ ಇದೇ ಥರ ನಾನು ಮಾಡ್ಕೊಂಡಿರ್ತೇನೆ ವ್ಯಾಕ್ಸಿಂಗ್ ಎಲ್ಲ. ತಿಂಗಳಿಗೆ ಒಂದು ಸಾರಿ ಇಷ್ಟೊಂದು ಮಾಡ್ಕೊಂಬಿಟ್ರೆ ಸಾಕು, ಯಾವ ಪಾರ್ಲರು ಬೇಡ ಏನೂ ಬೇಡ. ಮತ್ತು ಪಾರ್ಲರ್ಗೆಲ್ಲ ಹೋದ್ರೆ ಒಂದು 400-500 ಅಂತೂ ಆಗೇ ಆಗ್ತೈತಿ ವ್ಯಾಕ್ಸಿಂಗಿಗೆ. ಹಂಗಾಗಿ ನೋಡಿರಿ, ಸ್ವಲ್ಪ ಬೆಳಗ್ಗೆ ಖಾಲಿ ಅದೇನೆ ಅಂದ್ಕೊಂಡು ಮಾಡತ್ತಿದ್ನಿ. ಇದೆಲ್ಲ ನಿನ್ನೆನೂ ಮಾಡ್ಕೋಬೋದಾಗಿತ್ತು, ನೆನ್ನೆನೂ ಸ್ವಲ್ಪ ಬ್ಯುಸಿ ಆದ್ನಿ. ಬ್ಲೌಸ್ ಸ್ಟಿಚಿಂಗು ಅದು ಇದು ಅಂದ್ಕೊಂಡು ಓಡಾಡೋದ್ರೊಳಗೆ ಆಗಿತ್ತು. ಮತ್ತು ನೀವು ಅಷ್ಟೇ ಟ್ರೈ ಮಾಡ್ಬೋದು. ನೋಡಿರಿ ಎಷ್ಟು ಟ್ಯಾನ್ ಅನ್ನಿಸ್ತೈತೆ ಅಂದ್ರೆ, ಮಾಡ್ಕೊಂಡಿರೋ ಜಾಗ ಎಲ್ಲ ವೈಟ್ ಅನ್ನಿಸ್ತಿರ್ತೈತಿ. ಒಂಥರ ಉಳಿದಿರೋದು ಅದು ಡಿಫ್ರೆನ್ಸ್ ಗೊತ್ತಾಗೇ ಬಿಡ್ತೈತಿ. ನೋಡಿರಿ, ಇದು ನಿಮಗೆ ಗೊತ್ತಾಗತ್ತಿರೋದು. ಫುಲ್ಲು ಕೈಯೆಲ್ಲ ಕಪ್ ಅನ್ಸಾಕತ್ಬಿಟ್ಟಿದ್ವು. ಇಷ್ಟು ಮಾಡಿಕೊಂಡ್ರೂ ಸಾಕು, ಕೈ ಒಂಥರ ಫ್ರೆಶ್ ಅನ್ನಿಸ್ಬಿಡ್ತಾವು. ನಾನಂತೂ ಇಷ್ಟೇ ನೋಡಿರಿ ಮಾಡ್ಕೊಳ್ಳೋದು ವ್ಯಾಕ್ಸಿಂಗ್ ಅಂದ್ರೆ ಮನೆಯೊಳಗೆ. ಆಮೇಲೆ ಆಫ್ಟರ್ ವೈಪ್ಸ್ ಅಂತೇಳಿ ಬರ್ತಾವೆ, ಜಸ್ಟ್ ಒಂದು ಸ್ವಲ್ಪ ಅಪ್ಲೈ ಮಾಡ್ಕೊಂಬಿಡೋದು ಕೈಗೆ. ನಂದು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ನಾನು ಸೆನ್ಸಿಟಿವ್ನ ಬರ್ತೈತೆ ಅದರೊಳಗೆ ವ್ಯಾಕ್ಸಿಂಗ್ ಒಳಗೆ. ಅದನ್ನ ಯೂಸ್ ಮಾಡಿರ್ತೇನೆ ಸ್ಟ್ರಿಪ್ಸ್ನ. ಅದು ಅಪರೂಪದಾಗ ಒಂದು ಫಂಕ್ಷನ್ ಹೋಗಿರ್ತೇನೆ, ಹಾಗಾಗಿ ನೀಟಾಗಿ ಹೋಗ್ಬೇಕು ಅನ್ನೋದು ನಂದು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡಿರಿ, ಟೈಮು ಆಲ್ರೆಡಿ 1:35. ನಾನು ಎಲ್ಲ ಈಗ ಊರಿಗೆ ಹೊಂಟೇನೆ ಅಂದ್ಕೊಂಡು ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿದ್ನಿ. ಯಾಕಂದರೆ ನಾನು ಹೋಗಿ ಬರೋವರೆಗೂ ಅದು ಕ್ಲೀನ್ ಆಗೋದಿಲ್ಲ ಏನೂ ಕೆಲಸ. ಮತ್ತು ವೈಟ್ ಟೈಲ್ಸ್ ಇರೋದ್ರಿಂದ ಏನಾಗ್ತೈತೆ ಅಂದರೆ, ಒಂದೊಂದು ಸಣ್ಣ ಕೂಲ್ ಬಿದ್ದರೂ ಅಲ್ಲಲ್ಲೇ ಎದ್ದು ಕಾಣಿಸ್ತಿರ್ತಾವೆ, ಅದನ್ನು ನೋಡೋಕ್ಕಾಗೋದಿಲ್ಲ. ವೈಟ್ ಟೈಲ್ಸ್ ಇರೋರಿಗೆಲ್ಲ ಇದು ಎಕ್ಸ್ಪೀರಿಯೆನ್ಸ್ ಆಗಿರ್ತೈತಿ. ಎಲ್ಲ ಗೂಡಿಸಿ ಒರೆಸಿ ಬಾತ್ರೂಮ್ ತೊಳೆದು ಎಲ್ಲ ಆಯಿತು. ಮತ್ತು ಅಡುಗೆಗೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ, 1:30 ಆಗಿರೋದ್ರಿಂದ. ಜಸ್ಟ್ ಈಗ ಅನ್ನ ಮತ್ತು ತರಕಾರಿ ಸಾಂಬಾರು ಒಂದ ಮಾಡ್ಬೇಕು ಅಂದ್ಕೊಂಡೇನಿ. ಇದಕ್ಕಿಂತ ಹೆಚ್ಚು ಮಾಡೋಕ್ಕಾಗೋದಿಲ್ಲ, ಎನರ್ಜಿನ ಇಲ್ಲಂಗೆ ಆಗೈತಿ. ಚಪಾತಿ ಪಲ್ಯ ಮಾಡ್ಬೇಕಂತೇಳಿ ಹೀರೆಕಾಯಿನೂ ಹೆಂಚಿಟ್ಟಿದ್ನಿ. ಆದ್ರೆ ಹೀರೆಕಾಯಿ ಪಲ್ಯ ಮಾಡುವಷ್ಟೊತ್ತಿಗೆ ಈಗ ಎನರ್ಜಿ ಇಲ್ಲ ನನಗೆ. 1:35 ಆಯ್ತು. ನಮ್ಮ ಮನೆಯವ್ರಿಗೆ 2 ಗಂಟೆಗೆ ಅಂದ್ರೆ ಊಟ ಬೇಕು, ಅವ್ರು ಹೊರಗಡೆ ಹೋಗಿದ್ದಾರೆ. ಅದಕ್ಕಾಗಿ ಸಾಂಬಾರು ಒಗ್ಗರಣೆ ಹಾಕಿ ಜಸ್ಟ್ ಅನ್ನ ಮಾಡಿಬಿಡ್ತೇನೆ. ಸಾಯಂಕಾಲ ಏನು ಮಾಡ್ತೇನೆ ಅಂದರೆ, ಬಿಸಿ ಬಿಸಿ ಚಪಾತಿ ಹೀರೆಕಾಯಿ ಪಲ್ಯ ಮಾಡಿಟ್ಟು ಊರಿಗೆ ಹೋಗ್ತೇನೆ. ನಾನು ಊಟ ಮಾಡಿ ಹೋಗಬೇಕು. 10:45 ಇರೋದ್ರಿಂದ ಟ್ರೈನು ಎಲ್ಲ ಮುಗಿಸ್ಕೊಂಡು ಆರಾಮಾಗಿ 9:30 ಹೋದರೂ ತೊಂದರೆ ಇಲ್ಲ. 10 ಗಂಟೆಗೆ ಅಲ್ಲೇ ಇರ್ತೇವೆ, ಒಂದು ಅರ್ಧ ಗಂಟೆ ಮುಂಚೆ ಹೋದರೆ ಸಾಕು. ಇಷ್ಟ ಆಯ್ತು ನೋಡಿರಿ. 2 ದಿವಸ ಹೋದ್ರೂ ಇಷ್ಟು ಕೆಲಸ ಇದ್ದೇ ಇರ್ತಾವೆ. ತಿಂಗಳು ಹೋದ್ರೂ ಅಷ್ಟೇ, 2 ದಿವಸ ಹೋದರೂ ಅಷ್ಟೇ ಸ್ವಲ್ಪ ಮಾಡೋದೆಲ್ಲ ಮಾಡಿಟ್ಟು ಹೋಗ್ಬೇಕಾಗ್ತೈತಿ. ಮತ್ತು ಬರೋವರೆಗೂ ಅಲ್ಲಲ್ಲೇ ಧೂಳು ಹಾಗೆ ಬಿದ್ದುಬಿಡ್ತೈತೆ 2-3 ದಿವಸ ನಾನು ಬರೋವರೆಗೂ. ಇವತ್ತು ಯಾವಾರ ಅಂದ್ರೆ ಬುಧವಾರ, ನಾಳೆ ಫಂಕ್ಷನ್ ಇರೋದು.
ಇವತ್ತ ಬಾ ಅಂದಿದ್ರು ನಂಗೆ ಹಿಂದಿನ ದಿವಸನ. ಆದ್ರೆ ಏನಾಗ್ತೈತೆ ಅಂದ್ರೆ ಈಗ ಚಿಂಟುನು ನಾನು ಕರ್ಕೊಂಡು ಹೊಂಟೇನಿ. ಅವ್ನು ಸ್ಕೂಲ್ ಬಿಡಿಸಿ ಆಲ್ರೆಡಿ ಗುರುವಾರ ಶುಕ್ರವಾರ ಸ್ಕೂಲ್ ಬಿಡಿಸ್ಬೇಕು, ಮತ್ತು ಶನಿವಾರ ಅವ್ನ ಸ್ಕೂಲ್ ರಜೆ ಇರ್ತೈತಿ. ಮತ್ತು ಬುಧವಾರದಿಂದ ಹಿಡಿದು ಗುರುವಾರ ಶುಕ್ರವಾರ ಅಂದ್ರೆ 3 ದಿವಸ ಸ್ಕೂಲ್ ರಜೆ ಹಾಳಾಗೋದು ಬೇಡ ಅಂದ್ಕೊಂಡು ಇವತ್ತು ಹತ್ತಿದ್ರೆ ನಾಳೆ ಫಂಕ್ಷನ್ ಐತಿ. ನಾಳೆ ಸೀದಾ 9 ಗಂಟೆಗೆ ಇರ್ತಾನಲ್ಲೇ. ಆಮೇಲೆ ಇನ್ನೇನು 10ವರೆಗೆ ಅವ್ರು ಬಿಟ್ರೂ ತೊಂದರೆ ಇಲ್ಲ ಆ ಕಡೆಯಿಂದ. ಅಲ್ಲಿವರೆಗೂ ನಾನು ಆರಾಮಾಗಿ ರೆಡಿಯಾಗಿ ಫಂಕ್ಷನ್ ಅಟೆಂಡ್ ಮಾಡ್ಬೋದು ನೋಡ್ರಿ. ದೂರ ಇದ್ರೆ ಇದಕ್ಕತಿ. ಯಾರ್ಯಾರು ನನ್ನ ಥರ ದೂರದಿರಿ ಅಂತ ಕಮೆಂಟ್ ಮಾಡಿರಿ. ಈ ಥರ ಫಂಕ್ಷನ್ಗಳಿಗೆ ಹೋಗುವಾಗ ಇದೇ ಥರ ಆಗೋದು. ಮತ್ತು ಬಿಟ್ಟರೆ ಮನಸ್ಸೆಲ್ಲ ಅಲ್ಲೇ ಇರ್ತೈತಿ. ತವ್ರ ಮನೆ ಫಂಕ್ಷನ್ ಅಂದರೆ ಯಾರಿಗೆ ಹೆಣ್ಮಕ್ಳಿಗೆಲ್ಲ ಫೀಲಿಂಗ್ ಆಗೋದಿಲ್ಲ ಹೇಳ್ರಿ. ಹಾಗಾಗಿ ಹೋಗಲೇಬೇಕು, ಹೊಂಟೇನಿ. ಹಂಗೆ ಫ್ರೆಂಡ್ಸ್ ನೋಡ್ರಿ, ಫುಲ್ ಖುಷಿ ವಿಷಯ ಹೇಳಬೇಕು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಹಿಂದಿನ ಬ್ಲಾಗ್ ಒಳಗೆಲ್ಲ ಹೇಳಾತಿದ್ವಿ ನಂದು ಮೊಬೈಲ್ ಪ್ರಾಬ್ಲಮ್ ಬಂದತ್ತೆ ಅಂತ ಹೇಳಿ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಊರಿಗೆ ಹೊಂಟಿದ್ನಿ, ಬ್ಲಾಗ್ ಹೆಂಗಪ್ಪ ಮಾಡೋದು ಅಂತ ಅದೊಂದು ನಂಗೆ ಬೇಜಾರಾಗತ್ಬಿಟ್ಟಿತ್ತು. ಮೇನ್ ಇರೋದೆಲ್ಲ ವಿಡಿಯೋನೇ ವರ್ಕ್ ಆಗಬಲ್ತಾಗಿತ್ತು. ಖುಷಿ, ಸರ್ಪ್ರೈಸ್ ಆಗಿ ತಂದು ಕೊಟ್ಟರು. ನಾನು ತರ್ತೇನೆ ಅಂತೇನು ಹೇಳಿಲ್ಲ. ಬೆಳಿಗ್ಗೆ ಈ ಥರ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿದ್ನಿ, ಜಸ್ಟ್ ತಂದು ಕೊಟ್ಟರು. ಇದು ನನ್ನ ಹಳೆ ಮೊಬೈಲು. ನಾನು ವಿವೋ ಇಷ್ಟು ವರ್ಷ ಯೂಸ್ ಮಾಡಿದ್ದು ವಿವೋ. ಈಗ ಯೂಸ್ ಮಾಡಕತ್ತಿರೋದು ನೋಡಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ F17 5G. ನನಗೆ ಸಾಕು. ನಾನು ಮೊಬೈಲ್ಗೆ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡೋದಿಲ್ಲ. ಯಾಕಂದ್ರೆ ಅವು ನೋಡ್ರಿ, ಗೋಲ್ಡ್ ತೊಗೊಂಡ್ರೆ ಡಬಲಿಗೆ ಹೋಗ್ತಾವೆ, ಮೊಬೈಲ್ಗೆಲ್ಲ ತೊಗೊಂಡ್ರೆ ಅವು ಇನ್ನೂ ಕಮ್ಮಿಗೆ ಹೋಗ್ತಾವೆ. ಹಾಗಾಗಿ ನನಗೆ ಎಷ್ಟು ವ್ಲಾಗ್ಸ್ ಮಾಡೋಕೆ ಎಷ್ಟು ಬೇಕಲ್ಲ, ವಿಡಿಯೋ ಕ್ವಾಲಿಟಿ ಚಲೋ ಇದ್ರೆ ಸಾಕು. ಇಷ್ಟೇ ಸಾಕು ನನಗೆ. ಐಫೋನ್ ಎಲ್ಲ ನೋಡೋಣ ಮುಂದೆ ಫ್ಯೂಚರ್ ಒಳಗೆ. ಈಗ ಸದ್ಯಕ್ಕಂತೂ ಅದೇನು ಆಸೆ ಇಲ್ಲ ನನಗೆ. ಏನಿದ್ರು ಗೋಲ್ಡ್ ಮೇಲೆ ಭಾಳ ಆಸೆ. ಹೊಸ ಮೊಬೈಲ್ ಬಂತು. ಇದ್ರ ಪ್ರೈಸು ಇಲ್ಲೇ ಇತ್ತು ನೋಡ್ರಿ. ಈ ಮೊಬೈಲ್ 22,000 ರೂಪಾಯಿದ್ದು, ಡಿಸ್ಕೌಂಟ್ ಆಗಿ 18,800 ರೂಪಾಯಿ. ಆನ್ಲೈನ್ ಒಳಗೂ ಇದೇ ಪ್ರೈಸ್ ಐತಂತ. ಸೊ ಹಂಗಾಗಿ ತಂದು ಕೊಟ್ಟಾರು. ಖುಷಿ ಆಯಿತು ನಿಜವಾಗ್ಲೂ. ಮೇನ್ ನನ್ನ ಬ್ಲಾಗ್ ಮಾಡೋಕೆ ಖುಷಿ ಆಯಿತು. ಹೊಸ ಮೊಬೈಲ್ ಒಳಗೆ ಬ್ಲಾಗ್ ಮಾಡ್ತೇನೆ. ಏನು ವಿಡಿಯೋ ಮಾಡೋಕತ್ತಿರೋದು ಶ್ರೇಯಸ್ ಮೊಬೈಲ್ ಅದು. ಇದು ಗುಡ್ ಬೈ ಹೇಳಿ ಇದನ್ನು ಶುರು ಮಾಡ್ತೇನೆ ನಿಮ್ಮ ಮುಂದೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡ್ರಿ, ನಾನು ಶ್ರೇಯಸ್ ಪುಡಿ ಸಿಟಿಗೆ ಹೊಂಟೇವಿ. ಸ್ವಲ್ಪ ಶಾಪಿಂಗ್ ಐತಿ, ಸಣ್ಣ ಪುಟ್ಟ ಐಟಮ್ಸ್ ತರಬೇಕು. ಸಡನ್ ಪ್ಲ್ಯಾನಿಂಗು. ಅದು ಯಾಕೆ ಹೊಂಟೇನಿ, ಏನೇನು ತೊಗೊಳತ್ತೇನೆ ಅಂತೇಳಿ ಹೇಳ್ತೀನಿ. ಬರ್ರಿ ಈಗ ಶಾಪಿಂಗ್ ಹೋಗೋನು. ಶ್ರೇಯಸ್ ಇಲ್ಲೇ ಇದಾನು. ಅವನಿಗೆ ವ್ಲಾಗ್ ಅಂದ್ರೆ ಇಷ್ಟ ಆಗೋದಿಲ್ಲ. ಹಂಗೆ ನೋಡ್ರಿ, ಈಗ ಸಿಟಿಗೆ ಬಂದ್ವಿ. ಸಿಕ್ಕಾಪಟ್ಟೆ ಮಳೆ ಶುರು ಆಗತ್ತೈತಿ. ಅಂದ್ಕೊಂಡಿರಲಿಲ್ಲ ಮಳೆ ಶುರು ಆಗ್ತೈತೆ ಅಂಥೇಳಿ ಪಟ ಹೋಗಿ ತೊಗೊಂಡು ಬರಬೇಕು. ಚಿಂಟು ಬರೋ ಟೈಮ್ ಕೂಡ ಆಗೈತೆ ನೋಡ್ರಿ. ಈಗ ಆಲ್ರೆಡಿ ಏನಿಲ್ಲ, ಟೈಮ್ ಸೆಲೆಕ್ಟ್ ಮಾಡೋಕ್ಕೂ ಟೈಮ್ ಇಲ್ಲ ಅಷ್ಟೊಂದು. ಹಂಗೆ ನೋಡ್ರಿ, ಮೈಸೂರವ್ರಿಗೆ ಇರೋರಿಗೆ ಎಲ್ರಿಗೂ ಗೊತ್ತು, ಗುರು ಸ್ವೀಟ್ಸ್ ಒಳಗೆ ಫಸ್ಟ್ ಮೈಸೂರು ಪಾಕ್ ಶುರುವಾಗಿದ್ದು. ಆಮೇಲೆ ಮೈಸೂರು ಪಾಕ್ ಎಲ್ಲ ಕಡೆ ಫೇಮಸ್ ಆಗಿದ್ದು. ಸೊ ಗುರು ಸ್ವೀಟ್ಸ್ ಒಳಗನ ಮೈಸೂರು ಪಾಕ್ ಹುಟ್ಟಿದ್ದು. ಫ್ರೆಂಡ್ಸ್, ಈಗ ಟೈಮು 7 ಗಂಟೆಗೆ 10 ನಿಮಿಷ. ನಾನು ಮನೆಗೆ ಬಂದಾಗ ಹೆಚ್ಚು ಕಮ್ಮಿ 5:15 ಆಗಿತ್ತು. ಅದಕ್ಕೆ ನಾನು ಚಿಂಟುಗೆ ಹೋಗ್ಬೇಕಾದ್ರೆ ನಾವು ಹೇಳಿ ಹೋಗಿರಲಿಲ್ಲ, ಚಿಂಟುಗೆ ಹಿಂಗೆ ಹೊಂಟೆ ಸಿಟಿಗೆ ಅಂತ. ಇದು ಅಕಸ್ಮಾತಾಗಿ ಪ್ಲ್ಯಾನಿಂಗ್ ಆಗಿದ್ದು. ಅದಕ್ಕೆ ನನ್ನ ಫ್ರೆಂಡಿಗೆ ಹೇಳಿ ಹೋಗಿದ್ದು ನಾನು, ಅವ್ನು ಬಂದರೆ ಕೀ ಕೊಡ್ರಿ ಅಂತ ಹೇಳಿ. ಹಂಗಾಗಿ ಅದೊಂದು ಟೆನ್ಷನ್ ಕಡಿಮೆ ಆಯಿತು. ಮತ್ತು ನಾನು ಸಡನ್ನಾಗಿ ಯಾಕೆ ಶಾಪಿಂಗ್ ಹೋದ್ನಿ ಅಂದ್ರೆ, ಈಗ ನಿಮ್ಗೆ ಗೊತ್ತಿರ್ಬೋದು, ಉತ್ತರ ಕರ್ನಾಟಕದ ಸೈಡು ತಾಯಂದ್ರಿಗೆ ಅಂದರೆ ತಾಯಿ ಸ್ಥಾನದೊಳಗೆ ಯಾರು ಇರ್ತಾರಲ್ಲ ಅವ್ರಿಗೆ ಸೀರೆ ಮಾಡೋದು ಬಂದೈತಿ. ದೊಡ್ಡಮ್ಮ, ಚಿಕ್ಕಮ್ಮ, ನಮ್ಮ ತಾಯಿನೇ ಆಗಿರಲಿ ಎಲ್ರಿಗೂ ಸೀರೆ ಮಾಡೋದು ಬಂದೈತಿ. ನಾನೀಗ ನಮ್ಮ ಆಂಟಿಗೆ, ನಮ್ಮ ದೊಡ್ಡಮ್ಮಗ,
ಮತ್ತು ನಮ್ಮ ಮನೆಯವ್ರ ಅಕ್ಕಂದ್ರಿಗೆ ಇಬ್ಬರಿಗೆ ತೊಗೊಂಡೇನಿ. ಅವರು ನಮ್ಮ ಆಂಟಿನ ಎಲ್ಲ, ಮತ್ತು ಅವ್ರಿಗೂ ನಾನು ಹೆಣ್ಮಗಳ ಆಗ್ತೇನೆ, ಹಾಗಾಗಿ ಎಲ್ರಿಗೂ ಸೇರಿ ತೊಗೊಂಡೇನಿ. ಈಗ ತೋರಿಸ್ತೇನೆ. ಈ ಸೀರೆ ತೊಗೊಂಡು ಬಂದೇನಿ. ಮತ್ತು ಎಲ್ರೂ ಮಾಡತ್ತಿದ್ರು ಈಗ ತಾಯಂದ್ರಿಗೆಲ್ಲ ಸೀರೆ, ಅಂದರೆ ಚಿಕ್ಕಮ್ಮ ದೊಡ್ಡಮ್ಮ ಅಮ್ಮಂಗೆ ಎಲ್ರಿಗೂ ಸೀರೆ ಮಾಡತ್ತಾರು. ನಾ ದೂರ ಇದ್ದೇನೆ, ಮೊನ್ನೆ ಫೀಲಿಂಗ್ ಅನ್ಸತ್ತಿತ್ತು. ಮತ್ತೆ ಬೆಳಿಗ್ಗೆ ಅನ್ನಿಸ್ತು ಹೆಂಗೂ ಒಂದು ಟೈಮ್ ಕೂಡಿ ಬಂದೈತಿ, ಹೊಂಟೇನೆಲ್ಲ ಕೊಟ್ಬಿಟ್ರೆ ಸೀರೆ ಅಂದ್ಕೊಂಡು ತೊಗೊಂಡು ಬಂದೆ. ನೋಡ್ರಿ ಎಲ್ರಿಗೂ ಸೇಮ್ ಪ್ರೈಸ್ ಒಳಗೆ ತೊಗೊಂಡೆ ನಾನು. ಈ ಕಲರ್ ಒಳಗೆ ಮೊನ್ನೆ ರೀಸೆಂಟಾಗಿ ನಮ್ಮ ಮನೆಗೆ ಗೆಸ್ಟ್ ಬಂದಾರಂತ ಇದ್ನಲ್ಲ, ಅವಾಗ ನಾನು ಏನು ಕಾಂಬಿನೇಷನ್ ಒಳಗೆ ತೊಗೊಂಡಿದ್ನಿ ಅದೇ ಕಾಂಬಿನೇಷನ್ನು, ಆದರೆ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಐತಿ. ಸೇಮ್ ಎಲ್ರಿಗೂ ಒಂದೇ ಪ್ರೈಸು, ಯಾರಿಗೂ ಹೆಚ್ಚು ಕಡಿಮೆ ಅಂತೂ ತೊಗೊಂಡಿಲ್ಲ. ಇದೊಂದು ಕಲರ್ ಅಷ್ಟೇ ಡಿಫ್ರೆಂಟಾಗಿ ತೊಗೊಂಡೇನು ಅಷ್ಟ. ಆಮೇಲೆ ಅವ್ರು ಯಾರ್ಯಾರಿಗೆ ಯಾವ್ಯಾವ ಬೇಕಾದ್ರೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ. ಮತ್ತು ಮೆಂತ್ಯ ಕಲರು, ಈ ಕಲರ್ ಒಳಗೆ ಒಂದು ತೊಗೊಂಡು. ನಾನು ಸೀರೆ ಬಿಸ್ನೆಸ್ ಮಾಡಬೇಕಾದ್ರೆ ಈ ಕಲರ್ ಭಾರಿ ಓಡ್ತಿತ್ತು, ಎಲ್ಲರೂ ಇದನ್ನೇ ಕೇಳ್ತಿದ್ರು. ಮತ್ತು ಅಗೇನ್ ಅದೇ ಕಲರು, ಸ್ವಲ್ಪ ಚೇಂಜ್ ಪ್ಯಾಟರ್ನ್, ಮತ್ತು ಅದೇ ರೀತಿ ಐತಿ. ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ, ಕಲರ್ ಡಿಫ್ರೆನ್ಸು. ಇಲ್ಲಿ ಎರಡು ಅದಾವ ನೋಡ್ರಿ ಈಗ. ಈ ಥರದ್ದು ಸೆಮಿ ಮೈಸೂರು ಸಿಲ್ಕ್ ಒಳಗೆ ತೊಗೊಂಡು ಬಂದೇನೆ. ನೆಕ್ಸ್ಟು ಮತ್ತೆ ಮೆಂತ್ಯ ಕಲರ್. ಎಲ್ರಿಗೂ ನಾಳೆ ಫಂಕ್ಷನ್ ಆಗ್ತೈತಿ, ನಾಳೆ ಗುರುವಾರ ಅಲ್ಲ, ನಾಳೆ ಹೋದ ತಕ್ಷಣ ಫಂಕ್ಷನ್ ಆಗ್ತೈತಿ. ಶುಕ್ರವಾರ ಎಲ್ರಿಗೂ ಸೀರೆ ಕೊಟ್ಬಿಡ್ಬೇಕು ಅನ್ಕೊಂಡೇನಿ. ಮತ್ತು ಎಲ್ಲರೂ ಫಂಕ್ಷನ್ ಒಳಗೆ ಸಿಗ್ತಾರಲ್ಲ, ಈಗ ಸಪ್ರೇಟಾಗಿ ಎಲ್ಲರೂ ಊರಿಗೆ ಹೋಗಿ ಕೊಡುವಷ್ಟಂತೂ ಟೈಮ್ ಇಲ್ಲ. ಎಲ್ಲರೂ ಫಂಕ್ಷನಿಗೆ ಬರ್ತಾರೋ ಅವಾಗ ನಾ ಎಲ್ರಿಗೂ ಕೊಟ್ಬಿಟ್ರೆ ಆಯ್ತು ಅನ್ಕೊಂಡೇನಿ. ಇನ್ನೇನಿಲ್ಲ, ಇಷ್ಟು ಸೀರೆಗೋಸ್ಕರ ನಾವು ಹೋದ್ನಿ. ಮತ್ತು ಬ್ಲೌಸ್ ಸ್ಟಿಚಿಂಗ್ಗೆ ಅಂತ ಇಸ್ಕೊಳಕ್ಕೆ ಹೋದ್ನಿ, ಇನ್ನೂ ಕೊಟ್ಟಿಲ್ಲ. ಈಗ 7 ಗಂಟೆ ಆಗಿ ಬಂದೈತಿ, ಶ್ರೇಯಸ್ಸನ್ನು ಕಳಿಸ್ಕೊಡ್ಬೇಕು. ಹಂಗೆ ಹಸಿರು ಬಾಳೆ ತೊಗೊಂಡೇನಿ. ನಾಳೆ ಎಳ್ಕಲ್ ಸೀರೆ ಜೊತೆ ಹಸಿರು ಬಾಳೆ ಭಾಳ ಚಂದ ಅನಿಸ್ತಾವೆ, ಲಕ್ಷಣವಾಗಿ ಕಾಣಿಸ್ತಾವೆ, ಒಂಥರ ಟ್ರೆಡಿಷ್ನಲ್ ಲುಕ್ಕು. ಇಷ್ಟೇ, ಇನ್ನೇನಿಲ್ಲ. ಇನ್ನು ಬರ್ರಿ, ಈಗ ಇನ್ನೂ ಭಾಳ ಕೆಲಸದವು. ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಹಂಗೆ ನೋಡ್ರಿ ಫ್ರೆಂಡ್ಸ್, ನಾನು ಸೀರೆನ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಬ್ಲೌಸ್ನು ಸ್ಟಿಚ್ ಮಾಡ್ಯಾರು, ನಾಳೆ ಉಟ್ಕೊಂಡಾಗ ತೋರಿಸ್ತೇನೆ ಫಂಕ್ಷನ್ ಒಳಗೆ. ಮತ್ತು ಇಳ್ಕಲ್ ಸೀರೆಗೆ ಪಾಟ್ಲಿ, ಬಿಲ್ವರ್, ಬಳೆ ಏನೇನು ನೆನಪಾಕೈತೆ ಎಲ್ಲ ತಂದಿಟ್ಟೇನಿ. ಇನ್ನು ಏನೇನು ಉಳಿದವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗೋವರೆಗೂ, ಮನೆ ಬಿಟ್ಟು ಹೊರಗಡೆ ಹೋಗೋವರೆಗೂ ನೋಡ್ರಿ ಎಲ್ಲ ಒಂದೊಂದು ನೆನಪಾಗ್ತಿರ್ತಾವೆ. ಎಲ್ಲ ಜೋಡಿಸಿಟ್ಕೋಬೇಕು. ಬ್ಯಾಗ್ ಕೂಡ ರೆಡಿ ಐತಿ. 2 ದಿವಸ ಅಂದ್ರೂ ಇಷ್ಟು ದೊಡ್ಡ ಬ್ಯಾಗ್ ಬೇಕು ನಮ್ಗೆ. ಹಾಸಿಗೆನ ಬೇಕು, ಬೆಡ್ಶೀಟು ಹೊತ್ಕೊಳಕ್ಕೆ, ಅದಕ್ಕೆ ಇದಕ್ಕೆ. ಸೊ ರೆಡಿಯಾಗಿ ಸಿಗ್ತೇನೆ ನಾನು ನಿಮ್ಗೆ. ಹಂಗೆ ಫ್ರೆಂಡ್ಸ್, ಈಗ ಟೈಮ್ ನೋಡ್ರಿ 10 ಗಂಟೆ 10:45 ಟ್ರೈನ್ ಐತಿ. ಫುಲ್ ಅರ್ಜೆಂಟ್ದಾಗ ಅದೇವಿ. ಅರ್ಜೆಂಟ್ ಒಳಗೆ ಹಂಗೆ ಒಂದು ಕ್ಲಿಪ್ ತೊಗೊಂಡೇನಿ. ಬರ್ರಿ, ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಅರ್ಜೆಂಟ್ ಅಂದ್ರೆ ಲೇಟ್ ಆಗೈತಿ ಭಾಳ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಮ್ಮ ಚಿಂಟುನು ಬರತ್ತಾನು. ಸ್ಟಾರ್ಟಿಂಗ್ ಒಲ್ಲೆ ಅಂದ, ಈಗ ಲಾಸ್ಟ್ ಒಳಗೆ ಅವಂಗೂ ಆಸೆ ಆಗಕ್ಕಾಯ್ತು. ಸ್ವಲ್ಪ ಸ್ಟಾರ್ಟಿಂಗ್ ಬಿಲ್ಡಪ್ ಕೊಟ್ಟ ಒಲ್ಲೆ ಅಂತ. ಈಗ ಬರಾಕ ಹ್ಞೂ ಅಂದ. ಈಗ ನಮ್ಮ ಆಟೋ ಬರೋದೈತಿ. ನಮ್ಮ ಮನೆಯವ್ರು ಕಾರ್ ತೊಗೊಂಡು ಹೋಗಿದ್ದಾರೆ. ನೀವು ಆಟೋಕ್ಕೆ ಹೋಗಿಬಿಡ್ರಿ ಅಂಥೇಳಿ. ನಮಗೆ ಅಭ್ಯಾಸ ಆಗೈತಿ, ಹಾಗಾಗಿ ನಾವು ಅಷ್ಟೇ ಹೊಂಟೇವಿ. ಶ್ರೇಯಸ್ ಬರತ್ತಾನೆ ಬಿಡಾಕ. ಇಲ್ಲದ ನೋಡ್ರಿ, ಶ್ರೇಯಸ್ ಕಾಣಿಸತ್ತಿರ್ಬೋದು. ಆಟೋ ಬುಕ್ ಮಾಡಿದಾನು. ಪಾಪ ನಾನು ಎಲ್ಲ ಐಟಮ್ಸ್ನು ಕಾಟ್ ಮೇಲೆ ಜೋಡಿಸಿಟ್ಟಿದ್ನಿ. ಅವನ್ನೆಲ್ಲ ನನಗೆ ಜೋಡಿಸ್ಕೊಟ್ಟ. ಅವನೇ ಅರ್ಧ ಹೆಲ್ಪ್ ಮಾಡ್ಯಾನ ಇವತ್ತು. ನನಗೆ ಸಿಟಿಗೆ ಹೋಗಿ ಬರೋದ್ರಿಂದ ಹಿಡಿದು ಪ್ರತಿಯೊಂದೂ ಪಾಪ ತುಂಬ ಹೆಲ್ಪ್ ಮಾಡಿದೆ. ಇವತ್ತೊಂದು ದಿವಸ ಪೂರ್ತಿ ನನಗೋಸ್ಕರನೇ ಸ್ಪೆಂಡ್ ಮಾಡ್ಯಾನು. ನಾಡಿದ್ದು ಎಕ್ಸಾಮ್ ಐತಿ ಶ್ರೇಯಸ್ದು, ಹಾಗಾಗಿ ಇವತ್ತು ಒಂದು ದಿವಸ ಟೈಮ್ ವೇಸ್ಟ್ ಆಯಿತು. ನಾಳೆ ಓದ್ಕೊ ಅಂತ ಹೇಳಿ ಅವ್ನಿಗೆ. ನಾಳೆ ಇವತ್ತೆಲ್ಲ ಸುಮ್ಮನೆ ನಮ್ಮ ಜೊತೆನ ಇದಾಯಿತು. ಸಿಟಿಗೆ ಹೋಗೋದು ಬರೋದು, ಬ್ಲೌಸ್ ಇಸ್ಕೊಂಬರೋದು ಇದ್ರೊಳಗೆ ಹೋಯಿತು. ನಾಳೆ ಒಟ್ಟು ಫುಲ್ ಕೂತ್ಕೊಂಡು ಹೇಳ್ಬೇಡ, ಫುಲ್ ಓದ್ಕೊ ಅಂತ ಹೇಳಿದೆ. ಈಗ ನಾವು ರೈಲ್ವೆ ಸ್ಟೇಷನ್ಗೆ ಬಂದೇವಿ. 10:25 ಆಗೈತಿ. 10:45 ಟ್ರೈನು. ಫುಲ್ ಅರ್ಜೆಂಟ್ ಆಯ್ತು ಇವತ್ತು. ಇಷ್ಟು ಲೇಟಾಗಿ ನಾವು ಯಾವತ್ತೂ ಬಂದಿಲ್ಲ, ಇದೇ ಫಸ್ಟು ಇಷ್ಟೊಂದು ಲೇಟಾಗಿ ಬಂದಿದ್ದು. ಸ್ವಲ್ಪ ಟೆನ್ಷನ್ ಆಯಿತು. ನಮ್ಮ ಮನೆಯವರಾಗಿದ್ರೆ ಅವಾಗ ಕರ್ಕೊಂಬಂದಿರೋರು, ಅವ್ರು ಇಲ್ಲ ಅಂಥೇಳಿ ಫುಲ್ ಫ್ರೀಯಾಗಿ ರೆಡಿಯಾಗಿಬಿಟ್ನಿ. ಅವರಿದ್ರೆ ಒಂದು 7-8 ಗಂಟೆಯಿಂದ ಶುರು ಮಾಡ್ತಾರೆ. ಲೇಟ್ ಆಯ್ತು ನಡಿ ಹೋಗೋಣ ನಡಿ ಅಂಥೇಳಿ. ಯಾರು ಇವತ್ತು ಅರ್ಜೆಂಟ್ ಮಾಡೋರು ಇಲ್ಲ ಅಂತೇಳಿ ನಾನು
ಫ್ರೀಯಾಗಿ ರೆಡಿ ಆಗ್ತೀನಿ. ನಮ್ಮ ಚಿಂಟು ನನಗಿಂತ ಫಾಸ್ಟಾಗಿ ಕೊಡತ್ತಾನೆ, ಲೇಟ್ ಆಗೈತೆ ಅಂತ ಹೇಳಿ. ನೀರು ತೊಗೊಳತ್ತತಿ. ನಾನು ಹೆಚ್ಚಾಗಿ ಮನೆಯಿಂದ ಏನು ನೀರು ತಂದಿರೋದಿಲ್ಲ, ಆದರೆ 1/2 ಲೀಟ್ರ್ ನೀರು ಅಷ್ಟೇ ನಮ್ಗೆ ಯೂಸ್ ಆಗೋದು. ಸುಮ್ಮನೆ 1 ಲೀಟ್ರ್ ನೀರು ತೊಗೊಳತ್ತಾನೆ ಶ್ರೇಯಸ್ಸು. ಆಪ್ಷನ್ ನೈಟ್ ಪೀರಿಯಡ್ಗೆ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲಲ್ಲ, ಹಾಗಾಗಿ ಇಟ್ಕೊಳ್ಳೋದು ಈಗೇನು ಬೇಕಾಗಿಲ್ಲ ನಮ್ಗೆ. ನೋಡ್ರಿ ಇನ್ನೂ ಎಷ್ಟು ಅಂದರೆ ಇನ್ನೂ ಭಾಳ ನಡಿಬೇಕು ನಾವು. ಆಲ್ರೆಡಿ S5 ಅದೇವಿ, ಇನ್ನೂ ಫುಲ್ ಮುಂದೆ ಹೋಗಬೇಕು. ಓಕೆ ಬಾಯ್, ಹುಷಾರಾಗಿರ. ಹಾಂ ಬಾಯ್, ಹುಷಾರ ಓದ್ಕೋ ಸರಿಯಾಗಿ. ಏನ ಬಾಯ್ ಬಾಯ್, ಇಲ್ಲಿ ನೋಡ ಬಾಯ್. ಹೆಂಗನ್ಸ ಚಿಂಟು?